ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಸಂಡಿಗೆ ಯಾವ ಥರ ಮಾಡ್ಕೊಳೋದು. ಒಬ್ಬರೇ ಇರ್ತೀವಲ್ವ ಮನೆಯಲ್ಲಿ, ನಮಗೆ ಸಂಡಿಗೆ ಮಾಡ್ಕೊಳೋಕ್ಕೆ ಬರಲ್ಲಪ್ಪ ಅಂತ ಟೆನ್ಷನ್ನೇ ಬೇಡ. ಇದೇ ಅಳತೆಯಿಂದ ಕರೆಕ್ಟಾಗಿ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಸಂಡಿಗೆ ಮಾಡ್ಕೊಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಯಾರು ಹೆಲ್ಪೂ ಬೇಡ, ಒಂದ್ಸರಿ ನೀವು ಮಾಡ್ಕೊಂಡು ನೋಡಿ. ಒಂದೇ ಒಂದು ಕಪ್ಪು ಸೊಸೈಟಿ ಅಕ್ಕಿಯಿಂದ ನೀವು ಟ್ರೈ ಮಾಡಿ ನೋಡಿ. ನಿಮಗಾಗಿ ಬಂದಿತ್ತಪ್ಪ ಅಂದರೆ ನೆಕ್ಸ್ಟ್ ಟೈಮ್ ಮಾಡ್ಕೋಬೋದು. ಇದರಲ್ಲಿ ಜಾಸ್ತಿ ಖರ್ಚು ಇಲ್ಲ, ಏನಿಲ್ಲ, ತುಂಬ ಈಸಿಯಾಗಿ ಕೂಡ ಹೇಳಿದ್ದೀನಿ. ಬಟ್ ಈ ವಿಡಿಯೋನ ಫುಲ್ ವಾಚ್ ಮಾಡಿ, ಹಾಗಾದರೆ ನಿಮಗೆ ಪ್ರತಿಯೊಂದು ಟ್ರಿಕ್ ಕೂಡ ಗೊತ್ತಾಗುತ್ತೆ. ತುಂಬಾ ಈಸಿ, ತುಂಬ ಸಿಂಪಲ್ಲು. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗೋವಷ್ಟು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಡಿಪೋ ಅಕ್ಕಿ ಅಂತೀವಲ್ವ, ಆ ಅಕ್ಕಿ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಇದೇ ಕಪ್ಪಿಂದ ನಾನು ಮೆಜರ್ಮೆಂಟ್ ಹೇಳ್ತಾ ಹೋಗ್ತೀನಿ. ಇದು ನೀವು ಯಾವ ಕಪ್ಪು ತೊಗೊತೀರೋ ಅದೇ ಕಪ್ಪಿಂದನೇ ನೀರ್ದು ಮೆಜರ್ಮೆಂಟ್ ತೊಗೊಂಡ್ಬಿಟ್ರೆ ಸಾಕು. ನೋಡ್ರಿ, ಇಲ್ಲಿ ನಾನು ಈ ಕಪ್ಪಿಂದ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಪಾತ್ರೆ ಒಳಗೆ ಅಕ್ಕಿ ಹಾಕೊಂಡ್ಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಬೇಕು. ನಾನು ಇದೇ ಮೆಜರ್ಮೆಂಟೇ ಹೇಳ್ತಾ ಹೋಗ್ತೀನಿ. ನೀವು ಯಾವ ಕಪ್ ತೊಗೊತೀರೋ ಅದೇ ಮೆಜರ್ಮೆಂಟಿಂದ ಅಕ್ಕಿ ತೊಗೊಂಡ್ಬಿಟ್ರೆ ಸಾಕು. ನಿಮ್ಗೆ 1 ಕಪ್ ಅಕ್ಕಿ ಇಲ್ಲ 1 ಬೌಲ್ ಅಕ್ಕಿ, ಈ ಥರ ನಿಮಗೆ ಯಾವುದಾದ್ರೂ ಒಂದು ಅಳತೆಯಿಂದ ನೀವು ಮೆಜರ್ಮೆಂಟ್ ತೊಗೊಳ್ಳಿ. ಈ ಥರ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ತೊಳಿಬೇಕು. ಅದರಲ್ಲಿರ್ತಕ್ಕಂಥ ಧೂಳಾಗಿರಲಿ, ಒಂಥರ ವೈಟ್ ಬರುತ್ತಲ್ಲ ಪೌಡ್ರ್ ಥರ, ಅದೆಲ್ಲ ನೀಟಾಗಿ ಹೋಗಿ ಈ ಥರ ಅಕ್ಕಿ ಕಾಣಿಸ್ಬೇಕು. ಆ ಥರ ಚೆನ್ನಾಗಿ ತೊಳಿಬೇಕು. 2 ದಿನ ಕರೆಕ್ಟಾಗಿ ನೆನೆ ಹಾಕಬೇಕು. ನಾನು ಸೋಮವಾರ ಮತ್ತು ಮಂಗಳವಾರ ನೆನೆ ಹಾಕಿದ್ದೆ. ಇವಾಗ ಬುಧವಾರ ದಿನ ಬೆಳಗ್ಗೆ ನಾನು ಸಂಡಿಗೆ ಮಾಡ್ತಿದ್ದೀನಿ. ಬುಧವಾರ ದಿನ ಬೆಳಗ್ಗೆ ಈ ಥರ ಚೆನ್ನಾಗಿ ನೆಂದಿರ್ತಕ್ಕಂಥ ಅಕ್ಕಿನ ಮಿಕ್ಸಿ ಮಾಡ್ಕೊತಿದ್ದೀನಿ. ನಾನು ನೋಡ್ರಿಲ್ಲ, ಅಕ್ಕಿ ಫಸ್ಟಿಗೆ ಈ ಥರ ರುಬ್ಕೊಳ್ಳಿ. ನೀರು ಹಾಕ್ಕೊಂಡು ರುಬ್ಕೊಂಬೇಡಿ. ಫಸ್ಟಿಗೆ ಈ ಥರ ಚೆನ್ನಾಗಿ ಒಂದು ಅರ್ಧ ರುಬ್ಬಬೇಕು. ರುಬ್ಬಿದ ಮೇಲೆ ನೀರಿಂದು ಮೆಜರ್ಮೆಂಟ್ ತೊಗೋಬೇಕು. ಅರ್ಧ ರುಬ್ಬಿರ್ತಕ್ಕಂಥ ಅಕ್ಕಿಗೆ ಈ ಟೈಮಲ್ಲಿ ನಾವು ನೀರು ಹಾಕ್ಕೋಬೇಕು. ನಾನು ಇವಾಗೇನು 1 ಗ್ಲಾಸ್ ಆಗೋವಷ್ಟು ನೀರು ತೊಗೊಂಡಿದ್ನಲ್ವ, 1 ಗ್ಲಾಸ್ ನೀರಲ್ಲಿ ಅರ್ಧ ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊತಿದ್ದೀನಿ. ಇದಂತೂ ಫುಲ್ ನೈಸಾಗೆ ನೀವು ರುಬ್ಕೋಬೇಕು, ತರಿಯಾಗಿ ರುಬ್ಕೋಬಾರ್ದು. ಚೆನ್ನಾಗಿ ನೀವು ಕೈಯಿಂದ ಟಚ್ ಮಾಡಿ ನೋಡಿದರೆ ಅಕ್ಕಿ ಆಗಲಿ ತರಿಯಾಗಿರಬಾರ್ದು. ಅಷ್ಟು ನೀಟಾಗಿ ನೀವು ರುಬ್ಕೋಬೇಕು. ಇನ್ನು ಅರ್ಧ ಗ್ಲಾಸ್ ಆಗೋವಷ್ಟು ನೀರೇನಿರುತ್ತೋ ಆ ಅರ್ಧ ಗ್ಲಾಸ್ ಆಗೋವಷ್ಟು ನೀರನ್ನ ಈ ಥರ ಮಿಕ್ಸಿ ಜಾರಿಂದು ಕ್ಯಾಪ್ ಇರುತ್ತಲ್ವ ಅದಕ್ಕೆಲ್ಲ ಹಾಕ್ಕೊಂಡು ಮತ್ತು ಮಿಕ್ಸಿ ಜಾರಿ ಒಳಗೆ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ನೀಟಾಗಿ ಅದನ್ನು ತೆಳು ಮಾಡ್ಕೋಬೇಕು. ಇಲ್ಲಿಗೆ 1 ಗ್ಲಾಸ್ ಆಫ್ ನೀರು ಕಂಪ್ಲೀಟ್ ಆಯ್ತು. ಅಂದರೆ 1 ಗ್ಲಾಸ್ ನೀರನ್ನ ತೊಗೊಂಡ್ವಿ, ಓಕೆನಾ. ಈ ಥರ ತೆಳು ಮಾಡ್ಕೊಬೇಕು. ನೀಟಾಗಿ ತೆಳುವೇ ಇರಬೇಕು. ಅದು ಇವಾಗ ಸ್ಪೂನಿಂದ ಹಿಂಗೆ ಹಾಕಿದರೆ ನೀರು ಥರನೇ ಕಾಣಿಸ್ಬೇಕು ಅಕ್ಕಿ ಹಿಟ್ಟು. ಆ ಥರ ನೀವು ತೆಳು ಮಾಡ್ಕೋಬೇಕು. ಇಲ್ಲಿಗೆ 1 ಗ್ಲಾಸ್ ಕಂಪ್ಲೀಟ್ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡಿ. ಇವಾಗ ಯಾವ ಪಾತ್ರೆಯಲ್ಲಿ ನೀವು ಅಕ್ಕಿ ಹಿಟ್ಟನ್ನ ಮಳಸ್ಕೋಬೇಕು ಅಂದರೆ ಕುದಿಸ್ಕೊಬೇಕು, ಆ ಪಾತ್ರೆ ಒಳಗೆ ಇನ್ನೂ 8 ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೋಬೇಕು. ಅಂದರೆ ಟೋಟಲಾಗಿ 9 ಗ್ಲಾಸ್ ಆಯಿತು. 8 ಗ್ಲಾಸ್ ಆಫ್ ನೀರನ್ನ ಪಾತ್ರೆ ಒಳಗೆ ಕುದಿಲಿಕ್ಕೆ ಇಟ್ಕೊತಿದ್ದೀನಿ. 1 ಗ್ಲಾಸ್ ನೀರನ್ನ ಅಕ್ಕಿನ ರುಬ್ಕೊಳಕ್ಕೆ ತೊಗೊಂಡಿದ್ದೀನಿ. ಟೋಟಲಾಗಿ 9 ಗ್ಲಾಸ್ ಆಯಿತು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೀವು ಆ ಸಂಡಿಗೆ ಮಾಡೋಕ್ಕೆ ಯಾವ ಪಾತ್ರೆ ತೊಗೊಂಡಿರ್ತೀರೋ ಆದಷ್ಟು ದೊಡ್ಡ ಪಾತ್ರೆನ ತೊಗೊಳ್ಳಿ. ಯಾಕಂದರೆ ಸಂಡಿಗೆ ಹಿಟ್ಟು ಕುದಿಬೇಕಾದ್ರೆ ಉಕ್ಕೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ದೊಡ್ಡದಿರ್ತಕ್ಕಂಥ ಪಾತ್ರೆನೇ ಚೂಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 1 ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಸಂಡಿಗೆ ಉಪ್ಪು ಅನಿಸ್ಬಿಡುತ್ತೆ. ಫ್ರೈ ಆದಮೇಲೆ ಅದು ಉಪ್ಪು ಜಾಸ್ತಿ ಕಾಣಿಸುತ್ತೆ. ನೀವು ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈ ಥರ ನೀರು ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ ಮಿಕ್ಸಿ ಮಾಡಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿರಿ. ಹಿಟ್ಟನ್ನೆಲ್ಲ ನೀರಿಗೆ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟನ್ನ, ಅದನ್ನು ಒಂದು ಕೈಯಿಂದ ಹಿಟ್ಟು ಹಾಕ್ಕೊಬೇಕು, ಇನ್ನೊಂದು ಕೈಯಿಂದ ಈ ಥರ ಸ್ಪೂನ್ನ ತಿರುಗಿಸ್ತಾ ಹೋಗಬೇಕು. ಆವಾಗ ಅದು ಸಂಡಿಗೆ ಹಿಟ್ಟು ಗಟ್ಟಿ ಆಗಲ್ಲ ಮತ್ತು ಗಂಟು ಆಗಲ್ಲ, ಚೆನ್ನಾಗಿ ಬರುತ್ತೆ. ಈ ಥರ ಸ್ಪೂನು ತಿರುಗಿಸ್ತಾನೆ ಹೋಗಬೇಕು. ಅಂದರೆ ಕ್ಯಾಪ್ನ ಮುಚ್ಚೋಕ್ಕೆ ಹೋಗಬೇಡಿ, ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ, ಅದು ಉಕ್ಕೋ ಚಾನ್ಸಸ್ ಇರುತ್ತೆ. ನೀವು 1 ನಿಮಿಷಕ್ಕೂ ಈ ಥರ ತಿರುಗಿಸ್ತಾನೆ ಇರಬೇಕು, ಅದು ಒಂದು ಹದ ಬರೋವರೆಗೂ. ಇದು ಸಂಡಿಗೆಲಿ ಮೇನ್ ಟ್ರಿಕ್ ಏನಪ್ಪ ಅಂದರೆ ಹಿಟ್ಟು ಚೆನ್ನಾಗಿ ಮಳ್ಳಬೇಕಂದ್ರೆ ಕುದಿಬೇಕು. ನಮ್ಮ ಕಡೆ ನಾವು ಮಳ್ಳೋದು ಅಂತೀವಿ. ಅದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಸಂಡಿಗೆ ಬರುತ್ತೆ. ಅದು ಕುದೀತಿದೆ ಬಿಡಪ್ಪ ಸಾಕು, ಒಂಥರ ಗಂಜಿ ಮಾಡ್ದಂಗೆ ಮಾಡಿದ್ವಲ್ಲ ಅಂತಂದು ಆಫ್ ಮಾಡಿಕೊಂಡು ಸಂಡಿಗೆ ಇಡಕ್ಕೆ ಹೋಗಬೇಡಿ. ಅದು ಚೆನ್ನಾಗಿ ಕುದ್ದು ಈ ಥರ ಬಬಲ್ ಥರ ನೋಡ್ರಿ ಕೊತ ಅಂತ ಕುದಿಬೇಕು. ಇದು ಲೋ ಫ್ಲೇಮಲ್ಲೇ, ಅಂದರೆ ಅಟ್ಲೀಸ್ಟ್ ಮೀಡಿಯಮ್ ಫ್ಲೇಮಲ್ಲಾದರೂ ಇಟ್ಕೊಂಡು ನೀವು ಇದನ್ನು ಮಳಸ್ಕೋಬೇಕು. ಅವಾಗೇ ಇದು ಸಂಡಿಗೆ ಚೆನ್ನಾಗಿ ಹಾಕಿರ್ತಕ್ಕಂಥ ಬಟ್ಟೆಯಿಂದ ಬರೋದು, ಇಲ್ಲಾಂದರೆ ಅಂಟೋದು, ಇಲ್ಲಾಂದರೆ ಕಿತ್ತೋಗೋದು, ಇಲ್ಲಾಂದರೆ ಬಿಡಿಸೋಕ್ಕೆ ಬರೋದಿಲ್ಲ, ಆ ಥರ ಆಗಿಬಿಡುತ್ತೆ. ಇವಾಗ ಕುದ್ದಾದ್ಮೇಲೆ
ಇವಾಗ ಪಾತ್ರೆಯಲ್ಲಿ ನಿಮಗೆ ಯಾವ ಥರ ಕಾಣಿಸ್ತಿದೆಯೋ ಅದೇ ಥರ ನಿಮ್ಮ ಸಂಡಿಗೆ ಹಿಟ್ಟು ಕುದಿಬೇಕು. ಆವಾಗೇನೆ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಡಿ. ಅದು ಲಿಡ್ ಕ್ಲೋಸ್ ಮಾಡಿರ್ತೀವಲ್ಲ ನಿಧಾನ ಕಳ್ಕೊಂಡಿರುತ್ತೆ. ಆ ಟೈಮಲ್ಲಿ ನಾನು ಆಲ್ರೆಡಿ ಪಂಚೆ ಅಂದರೆ ಲುಂಗಿ ಅಂತೀವಲ್ವ ಅದನ್ನ ಆಲ್ರೆಡಿ ಟೆರೆಸ್ ಮೇಲೆ ರೆಡಿ ಮಾಡಿ ಬಂದಿದ್ದೆ. ಈ ಥರ ನೀಟಾಗಿ ಕೆಳಗಡೆ ಒಂದು ಕವರ್ ಹಾಕಿ ಅದ್ರ ಮೇಲೆ ಲುಂಗಿನ ನೀಟಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಈ ಟೈಮಲ್ಲಿ ಸಂಡಿಗೆ ಹಿಟ್ಟನ್ನ ತೊಗೊಂಡೋಗಿ ಹಾಸಿರ್ತಕ್ಕಂಥ ಲುಂಗಿ ಮೇಲೆ ಸಂಡಿಗೆ ಇಡ್ತಾ ಹೋಗ್ಬೇಕು. ನಾನು ಸಂಡಿಗೆ ಹಿಟ್ಟನ್ನ ಬಿಸಿ ಬಿಸಿ ಇದ್ದಂಗೆ ನೀವು ಸಂಡಿಗೆ ಹಾಕ್ಕೋಬೇಕು. ಬಿಸಿ ಆರಿತಂದ್ರೆ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಬಿಸಿ ಇದ್ದಂಗೆ ಸಂಡಿಗೆನ ಇಟ್ಬಿಡಿ. ಸ್ಪೂನಿಂದ 3-4 ಈ ಥರ ಇಡ್ತಾ ಹೋಗಿದ್ದೀನಿ. ಇದರಲ್ಲಿ ನನ್ನ ಮಕ್ಕಳು ಇನ್ನೂ ಚಿಕ್ಕವರು, ಅವರು ನಾನು ಟ್ರೈ ಮಾಡ್ತೀನಿ ಮಮ್ಮಿ ಅಂತ ಇಟ್ಟಿರೋದು, ಅದಕ್ಕೆ ಈ ಥರ ಕಾಣಿಸ್ತಿದೆ. ಬಟ್ ಸಂಡಿಗೆ ಮಾತ್ರ ಸಖತ್ತಾಗಿ ಬಂದಿತ್ತು. ಇವಾಗ ಈ ಥರ ಎರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ಒಣಗಿದ ಮೇಲೆ ಈ ಥರ ಆಗುತ್ತೆ. ನೀಟಾಗಿ ಒಣಗಿಸ್ಬೇಕು. ನೀವು ಅವತ್ತೇ ಒಣಗಿಸಿ ಅವತ್ತೇ ಬಿಡಿಸ್ಲಿಕ್ಕೆ ಹೋಗಬೇಡಿ. ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಂದೇ ದಿನದಲ್ಲಿ ಒಣಗುತ್ತೆ. ಆಲ್ಮೋಸ್ಟ್ ಇದು 2 ದಿನ ಒಣಗಿದ್ರೇ ನೀಟಾಗಿ ಬರೋದು. ಈ ಥರ ಚೆನ್ನಾಗಿ ಒಣಗಿರಬೇಕು. ಇವಾಗ ನಾವು ಸಂಡಿಗೆ ಬಿಡಿಸೋದು ಯಾವ ಥರ ಅಂತ ನೋಡೋಣ ಬನ್ನಿ. ಅಗಲವಾದ ಪಾತ್ರೆಗೆ ಈ ಥರ ಸಂಡಿಗೆ ಇಟ್ಟಿರ್ತಕ್ಕಂಥ ಬಟ್ಟೆನ ಒಂದೊಂದು 10-15 ಸಂಡಿಗೆ ಬಿಡಿಸೋವಷ್ಟು ಅಂದರೆ ಅಷ್ಟೇ ಬಟ್ಟೆನ ನೆನೆ ಇಟ್ಕೊಂಬಿಡಿ. ಒಂದು 2 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಅಂದರೆ ಅದು ಒಣಗಿರುತ್ತಲ್ಲ ಬಟ್ಟೆ, ಒಣಗಿರೋ ಬಟ್ಟೆ ಒಂಚೂರು ತ್ಯಾವ ಆಗಬೇಕು. ತ್ಯಾವ ಆದಾಗ ಈ ಥರ ಬಿಡಿಸ್ಲಿಕ್ಕೆ ಬರುತ್ತೆ. ನೀವು ಗಟ್ಟಿ ಇರಿದ್ದಾಗೆ ಬಿಡಿಸೋಕೋದ್ರೆ ಬರೋದಿಲ್ವಲ್ವ. ಈ ಥರ ತ್ಯಾವ ಮಾಡಿಕೊಂಡು ಸ್ವಲ್ಪನೇ ಬಟ್ಟೆನ ನೆನೆ ಇಟ್ಟು ಈ ಥರ ಬಿಡಿಸ್ತಾ ಹೋಗಿ. ನೀವು ಏನು ಅಂದರೆ ಕಷ್ಟಪಟ್ಟು ಬಿಡಿಸೋ ಅವಶ್ಯಕತೆನೇ ಇಲ್ಲ. ನೀವು ಜಸ್ಟು ಬಟ್ಟೆನ ಎಳಿತಾ ಹೋಗ್ಬಿಡಿ. ಅದೇ ಒಂದೊಂದೇ ಈ ಥರ ಬಿಡ್ತಾ ಹೋಗ್ಬಿಡುತ್ತೆ. ನೀವು ಪ್ರೆಸರ್ ಹಾಕೋದು ಬೇಡ ಮತ್ತು ಕೀಳೋ ಅವಶ್ಯಕತೆನೇ ಇಲ್ಲ. ಬಟ್ಟೆನ ಈ ಥರ ಟೈಟಾಗಿ ಎಳೆದ್ರೆ ಸಾಕು. ಇಲ್ಲ ಒಂದು ಬೆರಳನ್ನ ಕೆಳಗಡೆ ಅಂದರೆ ಬಟ್ಟೆ ಕೆಳಗಡೆ ಹಾಕಿ ಇನ್ನೊಂದು ಬೆರಳಿಂದ ಈ ಥರ ಬಿಡಿಸ್ಕೊಂಡ್ರು ಕೂಡ ಪಟ ಅಂತ ಬಂದುಬಿಡುತ್ತೆ. ಸಂಡಿಗೆ ತಾನಾಗೆ ಬಿಟ್ಕೋಬೇಕಂದ್ರೆ ನಿಮ್ಮದು ಸಂಡಿಗೆ ಹಿಟ್ಟು ಏನು ಕುದಿಸ್ತಿರೋ ಅದೇ ಮೇನ್ ಇದಕ್ಕೆ ಇಂಪಾರ್ಟೆಂಟು. ಅದು ಚೆನ್ನಾಗಿ ಕುದ್ಬಿಟ್ಟಿತ್ತಪ್ಪ ಅಂತಂದರೆ ನೀವು ಇದಕ್ಕೆ ಎಕ್ಸ್ಟ್ರಾ ಫೋರ್ಸ್ವಾಗಿ ಕೀಳೋದು ಬೇಡ. ಆಮೇಲೆ ಕಟ್ಟಾಗೋ ಅವಶ್ಯಕತೆಯೂ ಇರಲ್ಲ. ಇಲ್ಲಾಂದರೆ ಕೆಲವೊಂದು ಬಿಡ್ಸೋಕ್ಕೆ ಬರಲ್ಲ, ಎಲ್ಲ ಪುಡಿ ಆಗಿ ಉದುರೋಗ್ಬಿಡುತ್ತೆ. ಆ ಥರ ಕೂಡ ಆಗೋದಿಲ್ಲ. ಅದಕ್ಕೆ ಸಂಡಿಗೆ ಹಿಟ್ಟು ಮಳಿಸ್ಬೇಕಾದ್ರೇ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ತಳ ಹಿಡಿಲಾರ್ದಂಗೆ ನೋಡ್ಕೊಳ್ಳಿ. ಕುದಿಸ್ಬೇಕಂತಂದು ತಳ ಹಿಡಿಯೋವಷ್ಟು ನೀವು ಕುದಿಸ್ಲಿಕ್ಕೆ ಹೋಗಬೇಡಿ. ನೋಡಿ ಈ ಥರ ಅಷ್ಟು ಸಂಡಿಗೆನ ಬಿಡಿಸ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ತಟ್ಟೆಗೆ ಹಾಕ್ಕೊಂಡು ಮೇಲ್ಗಡೆ ಅಂದರೆ ಬಿಸಿಲು ನಿಮ್ಮ ಮನೇಲಿ ಎಲ್ಲಿ ಬರುತ್ತೋ ಅಲ್ಲಿ ಇವನ್ನ ಚೆನ್ನಾಗಿ ಒಣಗಿಸ್ಕೋಬೇಕು. ಇವು ಸಂಡಿಗೆ ಬಿಡಿಸಿರ್ತೀವಲ್ವ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಒಂದಕ್ಕೊಂದು ಅಂಟ್ಕೊಂಡ್ಲಾರ್ದಂಗೆ ಇವನ್ನ ಚೆನ್ನಾಗಿ ಒಂದೊಂದೇ ಬಿಡಿಸಿ ಬಟ್ಟೆಗೆ ಹಾಕ್ಕೊಳ್ಳಿ. ನಾನು ನಿಮಗೆ ವಿಡಿಯೋ ಮಾಡೋಕ್ಕೋಸ್ಕರ ಒಂದೇ ತಟ್ಟೆಯಲ್ಲಿ ಆ ಸಂಡಿಗೆನೆಲ್ಲ ಬಿಡಿಸಿ ಹಾಕಿದ್ದೀನಿ. ಈ ಥರ ಬಟ್ಟೆ ಮೇಲೆ ಬಿಡಿಯಾಗಿ ಸಂಡಿಗೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡ್ರಿ ಈ ಥರ ಹಾಕ್ಕೊತ ಹೋಗಿ. ಅದೇ ಒಂದಕ್ಕೊಂದು ಸಂಡಿಗೆ ಗ್ಯಾಪ್ ಇರಲಿ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತಲ್ಲ ಅದೇ ಅಂಟ್ಕೊಂಡೇ ಇದ್ಬಿಡುತ್ತೆ. ಮತ್ತು ಸಂಡಿಗೆ ಬಿಡಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಒಣಗಿಸ್ಬೇಕಾದ್ರೇ ನೀವು ಸಪ್ರೇಟಾಗಿ ಹಾಕಿ ಒಣಗಿಸ್ಕಿಟ್ಕೊಂಬಿಡಿ. ನೋಡ್ರಿ ಇವಾಗ ಒಣಗಿರ್ತಕ್ಕಂಥ ಸಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ಈ ಸಂಡಿಗೆನ ನಾನು ಇವಾಗ ಫ್ರೈ ಮಾಡಿ ಕೂಡ ತೋರಿಸ್ತಿದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ನೋಡಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳ್ಕೊಂತಿದೆ. ಒಂದು ಸಂಡಿಗೆನೇ ಎಷ್ಟು ದೊಡ್ಡದಾಗಿ ಬಂದಿದೆ. ಹಾಕಿದ್ದು ಚಿಕ್ಕದಾಗಿದ್ರು ಕೂಡ ಫ್ರೈ ಆದಮೇಲೆ ಎಷ್ಟು ದೊಡ್ಡದಾಗಿ ಬಂದಿದೆ. ಆಮೇಲೆ ಎಷ್ಟು ಹಗುರವಾಗಿ ಬಂದಿದೆ. ಅಷ್ಟೇ ಟೇಸ್ಟಿಯಾಗಿದ್ವು ಕೂಡ, ಸಖತ್ತಾಗಿ ಬಂದಿದ್ವು. ನಿಮಗೊಂದು ಸಂಡಿಗೆನ ಪ್ರೆಸ್ ಮಾಡಿ ಕೂಡ ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸಂಡಿಗೆ ರೆಡಿಯಾಗಿದೆ. ಸಖತ್ತಾಗಿ ಬರುತ್ತೆ. ಈ ಸಂಡಿಗೆಗೆ ನಿಮಗೆ ಎಕ್ಸ್ಟ್ರಾ ಟೇಸ್ಟಿ ಬೇಕಿತ್ತಂದರೆ ಅಜ್ವಾನ ಜೀರಿಗೆ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಪ್ಲೇನ್ ಸಂಡಿಗೆ ಮಾಡಿದ್ದೀನಿ. ಅದಕ್ಕೋಸ್ಕರ ಉಪ್ಪು, ನೀರು ಮತ್ತು ಅಕ್ಕಿ ಹಿಟ್ಟು ಬಿಟ್ಟರೆ ನಾನು ಇದಕ್ಕೆ ಏನನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಇಷ್ಟೇ ಸಾಕು. ಮತ್ತು ಸೋಡಾ ಪುಡಿ ಹಾಕೋದು ಅಂಥವೆಲ್ಲ ಹಾಕೋದು ಮಾಡಬೇಡಿ. ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕಿತ್ತಪ್ಪ ಅಂದರೆ ಜೀರಿಗೆ ಅಜ್ವಾನ ಕುಟ್ಬಿಟ್ಟು ಬೇಕಾದ್ರೂ ಮಳ್ಳಬೇಕಾದ್ರೆ ಅಂದರೆ ಏನು ಸಂಡಿಗೆ ಹಿಟ್ಟು ಕುದೀತೈತಲ್ವ ಆ ಟೈಮಲ್ಲಿ ಬೇಕಾದರೂ ಹಾಕ್ಕೋಬೋದು. ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆ ಕಮೆಂಟ್ಗೆ ರಿಪ್ಲೈ ಕೊಡ್ತೀನಿ. ಇವತ್ತಿಂದು ಸಂಡಿಗೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿಂದು ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.